Hello everyone, welcomes to Evan Vlogs with Anu channel. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ದಿನ ನಾವು ಮಾಡ್ತಾ ಇರುವಂತಹ ರೆಸಿಪಿ ಯಾದಂದ್ರೆ ಅಕ್ಕಿ ಶಾವಿಗೆ ಅಥವಾ ಒತ್ತು ಶಾವಿಗೆ ಅಂತ ಕರೀತಾರೆ. ಇದು ನೋಡೋದಕ್ಕೆ ಒಳ್ಳೆ ಮ್ಯಾಗಿ ನೂಡಲ್ಸ್ ತರ ಇರುತ್ತೆ. ಸೊ ಇದನ್ನ ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಇಲ್ಲೇ ಡಿಸ್ಪ್ಲೇನಲ್ಲಿ ವಿಡಿಯೋದಲ್ಲಿ ವರ್ಡಿಂಗ್ಸ್ ಜೊತೆ ಹಾಕಿದ್ದೀನಿ. ಸೊ ಅದನ್ನ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಅದು ಈಸಿ ಆಗುತ್ತೆ ಯಾವ್ಯಾವ ಐಟಮ್ಸ್ಗಳು ಬೇಕಾಗುತ್ತೆ ಅಂತ. ಸೊ ಕೇವಲ ಒಂದು 4 ಐಟಮ್ಸ್ ಬೇಕಾಗುತ್ತೆ. ಅಕ್ಕಿ ಹಿಟ್ಟು, ಉಪ್ಪು, ನೀರನ್ನ ಯೂಸ್ ಮಾಡಬೇಕಾದ್ರೆ ಬಿಸಿ ನೀರನ್ನ ನಾವು ಯೂಸ್ ಮಾಡಬೇಕು. ಯಾಕಂದರೆ ಇಲ್ಲಿ ಅನ್ನ ಮಾಡಿ ನಾವು ಶಾವಿಗೆ ಹಾಕೋದಿಲ್ಲ. ಅದಕ್ಕೇನೆ ನಾವು ಬಿಸಿ ನೀರನ್ನ ಯೂಸ್ ಮಾಡಿ ಶಾವಿಗೆ ಮಾಡೋದು. ಸೊ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿಟ್ಟು ನೀಟಾಗಿ ಒಂದು 5 ಮಿನಿಟ್ಸ್ ಅಷ್ಟು ಅದನ್ನು ರೆಸ್ಟಿಂಗಲ್ಲಿ ಬಿಟ್ಟರೆ ಸೊ ಒಳ್ಳೆ ಹಿಟ್ಟು ಮೆದುವಾಗಿ ನೀಟಾಗಿ ಆಗುತ್ತೆ. ಇಲ್ಲಿ ನೋಡ್ಬೋದು ನಾನಿಲ್ಲಿ ಉಂಡೆ ಕಟ್ತಾ ಇದ್ದೀನಿ. ಯಾಕಂದರೆ ಫಸ್ಟು ಉಂಡೆನ ಹಾವಿನಲ್ಲಿ ಅದನ್ನು ಬೇಯಿಸ್ಕೊಳ್ಳೋದು. ಕೆಲವರು ಇದನ್ನು ಒತ್ತು ಶಾವಿಗೆನಲ್ಲಿ ಒತ್ತಿ ಅದಾದಮೇಲೆ ಹಾವಿಗಿಡ್ತಾರೆ. ಇನ್ನು ಕೆಲವರು ಉಂಡೆ ಕಟ್ಟಿ ಅದಾದಮೇಲೆ ಹಾವಿಗಿಡ್ತಾರೆ. ಸೊ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋವಂಥದ್ದು ಈಸಿಯಾಗಿ ಮೋಮೋಸ್ ರೆಸಿಪಿ ಎಲ್ಲ ಮಾಡ್ತಾರಲ್ಲ, ಸೊ ಅದನ್ನು ಯೂಸ್ ಮಾಡಿದ್ದೀವಿ. ಇಲ್ಲ ಅಂದರೆ ಕುಕ್ಕರಲ್ಲಿ ನೀರನ್ನ ಬಿಸಿಗಿಟ್ಟು ಅದಕ್ಕೆ ಒಂದ್ರಿ ರೀತಿಯಲ್ಲಿರುವಂಥ ಅಂದರೆ ಈ ಸೊಪ್ಪು ಸೋಸೋದು, ವೆಜಿಟೇಬಲ್ಸ್ ಎಲ್ಲ ನೀರು ಸೋಸೋದಿರುತ್ತಲ್ಲ, ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ಈಗ ನೀರನ್ನ ಬಿಸಿ ಆಗೋದಕ್ಕಂತ ಇಡ್ತಾ ಇದ್ದೀನಿ. ಈ ನೀರು ಬಿಸಿ ಆಗ್ತಾ ಇದ್ದಂಗೆ ಇಲ್ಲಿ ನೋಡ್ಬೋದು ಬಬಲ್ಸ್ ಬರ್ತಾ ಇದೆ. ಇಲ್ಲಿ ನಾವು ನೀರನ್ನ ಬಿಸಿಗಂತ ಇಟ್ಟಿದ್ದೀವಿ. ಅದು ಬಿಸಿ ಆಗ್ತಾ ಇದ್ದಂಗೆ ಸೊ ಆ ಒಂದು ಡೋ ಏನು ಮಾಡಿದ್ದೀವಿ, ಆ ಒಂದು ಡೋನ ಈ ಒಂದು ಪಾತ್ರೆ ಒಳಗಡೆ ಸ್ವಲ್ಪ ಎಣ್ಣೆ ಹಚ್ಚಿ, ಯಾಕಂದರೆ ಅಂಟ್ಕೋಬಾರ್ದು, ಹಾಗಾಗಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದರೊಳಗಡೆ ಹಾವಿ ಆಗೋದಕ್ಕೆ ಅದನ್ನು ಬಿಡಬೇಕು. ಅಂದರೆ ಸ್ಟೀಮಲ್ಲಿ ಕುಕ್ ಆಗೋದಕ್ಕೆ ಅದನ್ನು ಬಿಡಬೇಕಾಗತ್ತೆ. ಸೊ ಒಂದು 2 to 3 ಮಿನಿಟ್ಸ್ ಬಿಟ್ಟರೂ ಸಾಕಾಗುತ್ತೆ, ಅಥವಾ ಅಟ್ಲೀಸ್ಟ್ 5 ಮಿನಿಟ್ಸ್ ಆದರೂ ಅದನ್ನು ಬಿಡಬೇಕಾಗತ್ತೆ. ನೀಟಾಗಿ ಸ್ಟೀಮ್ ಆದರೆ ನೀಟಾಗಿ ಅದು ಒತ್ತು ಶಾವಿಗೆ ಆ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತಲ್ಲ, ಸೊ ಅದರಲ್ಲಿ ನಾವು ಶಾವಿಗೆ ಬಿಡೋದಕ್ಕೂ ಕೂಡ ಈಸಿ ಆಗುತ್ತೆ. ಇಲ್ಲ ಅಂದರೆ ಗಟ್ಟಿ ಆಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ. ಸೊ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಅದು ಹಾವಿಯಾಗಿದೆ ಅಂತ. ಸೊ ಇವಾಗ ಇದು ನೀಟಾಗಿ ಕುಕ್ ಆಗಿದೆ ಹಾವಿಯಲ್ಲಿ, ಅಂದರೆ ಸ್ಟೀಮಲ್ಲಿ ನೀಟಾಗಿ ಕುಕ್ ಆಗಿದೆ. ಇದನ್ನು ಒಂದು ಒತ್ತು ಶಾವಿಗೆ ಮೆಷಿನ್ಗೆ ಹಾಕಿ, ಆ ಒಂದು ಒತ್ತು ಶಾವಿಗೆ ಮೆಷಿನ್ ಹಾಕಬೇಕಾದ್ರೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಚ್ಚಿ ಅದನ್ನು ಬಿಟ್ಟರೆ ಈ ರೀತಿ ಶಾವಿಗೆ ರೆಡಿ ಆಗುತ್ತೆ. ಇದನ್ನು ಕಾಯಾಳ ಜೊತೆಗೂ ತಿಂತಾರೆ, ಅಥವಾ ಕೋಳಿ ಸಾಂಬಾರು, ಮೊಟ್ಟೆ ಕೋಳಿ ಸಾಂಬಾರಲ್ಲಿ ಇನ್ನೂ ಟೇಸ್ಟಿಯಾಗಿರುತ್ತೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋಂದಿಗೆ, ಇನ್ನೂ ಹೆಚ್ಚೆಚ್ಚು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಆ್ಯಂಡ್ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಈಸ್ ಎವನ್ ವ್ಲಾಗ್ಸ್ ವಿತ್ ಅನು ಚಾನಲ್. ಟೇಕ್ ಕೇರ್ ಎವ್ರಿಬಡಿ. God bless you all. Bye bye.